ಮುಂದೆ ಬನ್ನಿ ಸರ್ ಕೃಷ್ಣ ತಮ್ಮ ಭೇಟಿ ಮಾಡಿದೆ ಕನಕದಾಸ ಮನೆ ಕೆಲಸ ಆಗಿದೆ. ಕಠಿಣ ಕೆಲಸ ಆಗಿರೋಲ್ಲಪ್ಪ. ಒಂದು ಮಹಿಳೆಯಿಂದ ಒಂದು ಹೆಸರು ಕೊಟ್ಟಿಲ್ಲ, ನನಗೆ ಏನು ಕೊಟ್ಟಿಲ್ಲ. ನಮ್ಮ ಮಕ್ಳಿಗೆ ಕೆಲಸನೂ ಕೊಟ್ಟಿಲ್ಲ. ನೀನು ಮಕ್ಳಿಲ್ಲ ಅಂತಂದ್ರೆ ನಿಜ ಮಕ್ಕಳಾರು ನಾನು ನೋಡ್ತೀನಿ. ನಮ್ಮ ಸಾಹೇಬ್ರು ನೀವು ಅವ್ರು ಬರ್ಕೊಟ್ಟಿದ್ರು ಸರ್, ಕಾಲೇಜೇಟ್ ಎಜುಕೇಶನ್ ಅಲ್ಲಿ ತಪ್ಪಾಗಿ ಇದು ಟ್ರಾನ್ಸ್ಫರ್ ಮಾಡಿದ್ರೆ ದಯವಿಟ್ಟು ಡೆಪ್ಯುಟೇಷನ್ಗೆ ಅಂತ 2 ವರ್ಷದಿಂದ ಅಲಿತಾ ಇದ್ದೀವಿ. ಕೊಟ್ಟಿದ್ದೀನಿ ಕೇಂದ್ರ ಸಿದ್ದರಾಮಯ್ಯ ಅವರಿಗೆ. ಎಸ್ ಸರ್, ತುಂಬಾ ಅನ್ಯಾಯ ಆಗಿದೆ ಸರ್. ನಮಗೆ ಮೈಸೂರು ದಸರಾ ಒಂದು ಕೊಟ್ಟ ನೋಡಿ ಸರ್. ಆಶ್ರಯ ಯೋಜನೆಗೆ ಮೆಂಬರ್ಗಳು ಆಶ್ರಯ ಯೋಜನೆ ಮಾಡ್ತೀನಿ ಅಂದ್ಬಿಟ್ಟು ಯಾರ್ಯಾರಿಗೆ ಮಾರಾಟ ಮಾಡ್ಬಿಟ್ಟು ಸಾಮಾನ್ಯ ಮೆಂಬರ್ಗಳು INC ಮೆಂಬರ್ಗಳು, ಒಬ್ಬ JDS ಮೆಂಬರ್, ಒಬ್ಬ ನಮ್ಮ ಕಡೆ ಮೆಂಬರು. ಈಗ ಅದು ವಜಾ ಮಾಡೋ ಕೇಸ್ ಕೊಟ್ಟು ಬಂದ್ಬಿಡೈತೆ ಅಣ್ಣ. ಫುಲ್ ರೆಕಾರ್ಡ್ ಐತೆ. AC ಬಂದೈತೆ ಅಣ್ಣ. AC ಮಾಡಿ ಆಯ್ತು. ಯಾರು ಬೇಕಾದ್ರೂ ಆಗ್ಬೋದು. ಹೌದಾ? ಏನ್ ಮಾಡ್ಬೇಕೀಗ?